ನಾನು ಈಗ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯಲು ಮಂತ್ರಾಲಯಂ ಬಂದಿದ್ದೇನೆ. ಮಂತ್ರಾಲಯಂ ಬಂದಾಗ ಶ್ರೀ ಮಾಂಚಾಲಮ್ಮ ಟೆಂಪಲ್ಗೆ ಹೋಗಿ ತಾಯಿ ದರ್ಶನ ಮಾಡಿ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯಲು ಈ ಪುಣ್ಯಕ್ಷೇತ್ರದ ಪ್ರಸಿದ್ಧವಾದ ಮಾತು. ಹಾಗಾಗಿ ನದಿ ತೀರದಲ್ಲಿ ದೇವಸ್ಥಾನ ಇರುತ್ತದೆ. ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ನಂತರ ನೀವು ಮಾಂಚಾಲಮ್ಮ ದರ್ಶನ ಪಡೆದು ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯಬಹುದು. ಮತ್ತು ಇಲ್ಲಿ ಮಧ್ಯಾಹ್ನ ಊಟ ಇರುತ್ತದೆ, ರಾತ್ರಿ ಊಟ ಇರುತ್ತದೆ ಹಾಗೂ ಪ್ರತಿದಿನ ಸಂಜೆ ನಮಗೆ ರಥೋತ್ಸವ ಕೂಡ ಇರುತ್ತದೆ. ಬಹಳ ಸುಂದರವಾಗಿದೆ ದೇವಸ್ಥಾನ, ಬಹಳ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯ ದೇವಸ್ಥಾನ ಆಪೋಸಿಟ್ ಇರುವಂತಹ ಆರ್ಯವೈಶ್ಯ ಛತ್ರದಲ್ಲಿ ನಿಮಗೆ ಈ ಡಾರ್ಮೆಟ್ರಿ ಸೌಲಭ್ಯವಿರುತ್ತದೆ. ಈ ಡಾರ್ಮೆಟ್ರಿಯು ಒಂದ್ ಡಾರ್ಮೆಟ್ರಿಗೆ 200 ರೂಪೀಸ್ ಪ್ರೈಸ್ ನ ಇಲ್ಲಿ ತಗೊಂತಾರೆ. 300 ರೂಪೀಸ್ ಅಡ್ವಾನ್ಸ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಬ್ಯಾಗ್ ಇಡೋಕೆ ಲಾಕರ್ ಇರುತ್ತೆ, ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ, ನೀವು ಚಾರ್ಜಿಂಗ್ ಇಟ್ಕೋಬಹುದು. ಮತ್ತು ನಿಮಗೊಂದು ಸಪರೇಟ್ ಲೈಟ್ ಇರುತ್ತೆ, ಸಪರೇಟ್ ಫ್ಯಾನ್ ಇರುತ್ತೆ, ಬಟ್ಟೆ ಹಾಕೋಕೆ ಹ್ಯಾಂಗರ್ ಇರುತ್ತೆ, ನಿಮ್ಗೆ ಸಪರೇಟ್ ಆಗಿ ಒಂದು ಬೆಡ್ ಇರುತ್ತೆ, ಮತ್ತೆ ಒಂದು ದಿಂಡು ಇರುತ್ತೆ, ಒಂದು ಬೆಡ್ಶೀಟ್ ಇರುತ್ತೆ, ನಿಮ್ಗೆ ಸಪರೇಟ್ ಆಗಿ ಒಂದು ಡಾರ್ಮೆಟ್ರಿ ಸಪರೇಟ್ ಇರುತ್ತೆ. ಎಲ್ಲ ಗಾಳಿ ಬೆಳಕು ಎಲ್ಲ ಚೆನ್ನಾಗಿರುತ್ತೆ, ವಾತಾವರಣನೂ ಚೆನ್ನಾಗಿದೆ. ಲಗೇಜ್ ಇಟ್ಕೋಬಹುದು, ಮತ್ತೆ ಅದನ್ನ ಲಾಕ್ ಮಾಡ್ಕೋಬಹುದು. ನೀವು ಸೇಫ್ಟಿಯಿಂದ ಲಾಕರ್ ಕೊಟ್ಟಿರ್ತಾರೆ. ಆಮೇಲೆ ನಿಮ್ಗೆ ಟಾಯ್ಲೆಟ್ ಇದೆ, ಬಾತ್ರೂಮ್ ಇದೆ, ಫ್ರೆಶ್ ಅಪ್ ಆಗೋಕೆ ಸಪರೇಟ್ ಆಗಿ. ಈ ಕೊಠಡಿಯವರಿಗೆ ಮಾತ್ರ ನಮಗೆ ಫ್ರೆಶ್ ಅಪ್ ಆಗೋಕೆ ಬಾತ್ರೂಮ್ ಫೆಸಿಲಿಟಿ ಕೊಟ್ಟಿದ್ದಾರೆ, ಬೇರೆ ಕೊಠಡಿಯವರು ಇಲ್ಲಿ ಬರೋದಿಲ್ಲ. ಹಾಗಾಗಿ ಇದು 200 ರೂಪೀಸ್ 24 ಅವರ್ಸ್ಗೆ 300 ರೂಪೀಸ್ ಅಡ್ವಾನ್ಸ್ ಕೊಡಬೇಕಾಗುತ್ತದೆ. ತುಂಬಾ ಚೆನ್ನಾಗನೇ ಇದೆ. ಇದು ಮಂತ್ರಾಲಯಂ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆಪೋಸಿಟ್ ಇರುವಂತಹ ಆರ್ಯವೈಶ್ಯ ಛತ್ರದಲ್ಲಿ ಇರುತ್ತದೆ. ಕಂಫರ್ಟಬಲ್ ಆಗಿರುತ್ತದೆ, ಎಲ್ಲ ನೀಟ್ನೆಸ್ ಆಗಿದೆ, ಚೆನ್ನಾಗಿದೆ. ತುಂಬಾ ದೇವಸ್ಥಾನದಲ್ಲಿ ಹತ್ತಿರದಲ್ಲೇ ಇದೆ, ದೇವಸ್ಥಾನ ಆಪೋಸಿಟ್ ಅಲ್ಲೇ ಇದೆ, ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು ದೇವಸ್ಥಾನ ಆಪೋಸಿಟ್ ನಲ್ಲಿ ಇರುವಂತಹ ಆರ್ಯವೈಶ್ಯ ಛತ್ರ ಇದೆ ನೋಡಿ.